ಇವತ್ತು ನಾವು ಒಂದು ಮೂಲಂಗಿ ಪಲ್ಯ ಮಾಡೋಣ. ಇದನ್ನು ತಿಂತಾ ಇದ್ದರೆ ನಿಮಗೆ ಮೂಲಂಗಿ ಪಲ್ಯ ಅಂತ ಗೊತ್ತೇ ಆಗೋದಿಲ್ಲ, ಅಷ್ಟು ರುಚಿಯಾಗಿರುತ್ತೆ. ತುಂಬ ಬೇಗ ಮಾಡ್ಬೋದು, ತೆಂಗಿನಕಾಯಿ ಅವಶ್ಯಕತೆಯೂ ಇಲ್ಲ. ನಮಸ್ತೆ, ವೆಜ್ ರೆಸಿಪೀಸ್ ಆಫ್ ಕರ್ನಾಟಕಕ್ಕೆ ನಿಮಗೆಲ್ರಿಗೂ ಮತ್ತೊಮ್ಮೆ ಸ್ವಾಗತ. ನಾನಿಲ್ಲಿ ಒಂದು ದೊಡ್ಡ ಗಾತ್ರದ ಮೂಲಂಗಿ ಬಳಸ್ತಾ ಇದ್ದೀನಿ. ಅದನ್ನು ತೊಳೆದು ಈ ರೀತಿ ತೆಳುವಾಗಿ ಸಿಪ್ಪೆ ತೆಕ್ಕೊಳ್ತಾ ಇದ್ದೀನಿ. ಸಿಪ್ಪೆ ತೆಗೆಯೋದು ಆಪ್ಷನಲ್ಲು, ಬೇಕನ್ಸಿದ್ರೆ ತೆಗೀರಿ. ಆಮೇಲೆ ನೋಡಿ, ಈ ರೀತಿ ತುರ್ಕೊಳ್ಬೇಕು. ಆದಷ್ಟು ದೊಡ್ಡ ತುರಿ ಬರೋ ಥರ ತುರ್ಕೊಳ್ಳಿ. ತುಂಬ ಸಣ್ಣ ತುರಿ ಬರೋ ಥರ ತುರಿದ್ರೆ ನೀರೆಲ್ಲ ಬಿಟ್ಕೊಂಡು ಮುದ್ದೆ ಆಗಿಬಿಡತ್ತೆ, ಅದಕ್ಕೋಸ್ಕರ. ಆಮೇಲೆ ಒಂದು ಬಾಣಲೆನಲ್ಲಿ 1/4 ಕಪ್ಪಷ್ಟು ನೆಲಗಡಲೆ ಅಥವಾ ಶೇಂಗಾನ ಹದವಾಗಿ ಅಲ್ಲಲ್ಲಿ ಹೊಂಬಣ್ಣ ಬರೋ ಹಾಗೆ ಮಧ್ಯಮ ಉರಿಯಲ್ಲಿ ಹುರ್ಕೊಳ್ಬೇಕು. ಶೇಂಗಾ ಹುರಿದಾದ್ಮೇಲೆ 2-3 ಹಸಿಮೆಣಸಿನ್ಕಾಯಿ, ಅರ್ಧ ಚಮಚ ಜೀರಿಗೆ, ಒಂದು ಸ್ವಲ್ಪ ಕರಿಬೇವನ್ನು ಹಾಕಿ ಜೀರಿಗೆ ಎಲ್ಲ ಸಿಡಿಯೋಕ್ಕೆ ಶುರುವಾಗುತ್ತಲ್ಲ ಅಲ್ಲಿವರೆಗೆ ಹುರ್ಕೊಳ್ಬೇಕಾಗತ್ತೆ. ಈ ಪಲ್ಯ ಸ್ವಲ್ಪ ಖಾರವಾಗಿರಬೇಕು, ಅದಕ್ಕೆ ನಾನು ಇಷ್ಟು ಹಸಿಮೆಣಸಿನ್ಕಾಯಿ ಹಾಕಿದ್ದೀನಿ. ನೀವು ನೋಡಿಕೊಂಡು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಹುರಿದಿರೋ ಪದಾರ್ಥಗಳು ಬಿಸಿ ಸ್ವಲ್ಪ ಕಡಿಮೆ ಆದಮೇಲೆ ಮಿಕ್ಸಿ ಜಾರಲ್ಲಿ ತೊಗೊಂಡು ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ತರಿಯಾಗಿ ಪುಡಿ ಮಾಡ್ಕೊಳ್ಬೇಕು. ನೀರೇನು ಹಾಕೋ ಅವಶ್ಯಕತೆ ಇಲ್ಲ. ಆಮೇಲೆ ಇನ್ನೊಂದು ಬಾಣಲೆನಲ್ಲಿ 1 ಟೇಬಲ್ ಚಮಚ ಎಣ್ಣೆ ಬಿಸಿ ಮಾಡಿ ಅರ್ಧ ಚಮಚ ಸಾಸಿವೆ ಹಾಕಿ ಒಗ್ಗರಣೆ ಮಾಡ್ಕೊಳ್ಳೋಣ. ಸಾಸಿವೆ ಸಿಡಿಯೋಕ್ಕೆ ಶುರುವಾದ ಕೂಡಲೇ 1 ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ದೆ, ಅದನ್ನು ಹಾಕಿ ಒಂದು ಸ್ವಲ್ಪ ಬಾಡೋವರೆಗೆ ಹುರ್ಕೊಳ್ಬೇಕು. ತುಂಬ ಏನೂ ಹುರಿಯೋ ಅವಶ್ಯಕತೆ ಇಲ್ಲ. ಈ ರೀತಿ ಸ್ವಲ್ಪ ಬಣ್ಣ ಬದಲಾಗಿ ಬಾಡಿದರೆ ಸಾಕು. ಆಮೇಲೆ ತುರಿದಿಟ್ಕೊಂಡಿದ್ವಲ್ಲ ಆ ಮೂಲಂಗಿಯನ್ನು ಹಾಕಿ ಪುನಃ 1 ನಿಮಿಷ ಹುರಿಬೇಕು. ಇಷ್ಟೊತ್ತಿಗೆ ಸ್ವಲ್ಪ ಉರಿ ಕಡಿಮೆ ಇರಲಿ, ತುಂಬ ಜಾಸ್ತಿ ಇಟ್ಕೊಂಡ್ರೆ ಸೀದು ಹೋಗೋಕ್ಕೆ ಶುರುವಾಗುತ್ತೆ. ಈ ಮೂಲಂಗಿನ ಹುರಿಯೋ ಟೈಮಲ್ಲಿ 1 ದೊಡ್ಡ ಚಿಟಿಕೆ ಅರಿಶಿನ, ರುಚಿಗೆ ತಕ್ಕ ಹಾಗೆ ಉಪ್ಪನ್ನು ಸೇರಿಸ್ಕೊಳ್ಳೋಣ. ನಾನು ಚಪಾತಿಗೆ ಮಾಡ್ತಾ ಇದ್ದೀನಿ, ಹಾಗಾಗಿ ಸ್ವಲ್ಪ ಉಪ್ಪು ಹಾಕಿದೆ. ನೀವು ಅನ್ನಕ್ಕಾದರೆ ಸ್ವಲ್ಪ ಜಾಸ್ತಿ ಉಪ್ಪು ಹಾಕ್ಕೊಳ್ಳಿ. ನೋಡಿ, ಇಲ್ಲೇ ಮೂಲಂಗಿ ಎಲ್ಲ ಸ್ವಲ್ಪ ನೀರು ಬಿಟ್ಕೊಳ್ಳೋಕ್ಕೆ ಶುರುವಾಗುತ್ತೆ. ಚೆನ್ನಾಗಿ ಮತ್ತು 1-2 ನಿಮಿಷ ಹುರಿದ್ರೆ ಮೆತ್ತಗಾಗ್ಬಿಡುತ್ತೆ ಮೂಲಂಗಿ. ಬೇಕಾದ್ರೆ ಮುಚ್ಚಿನೂ ಬೇಯಿಸ್ಕೊಳ್ಬೋದು. ಆಮೇಲೆ ಈಗಾಗಲೇ ಮಾಡಿಟ್ಟಿದ್ವಲ್ಲ ಮಸಾಲೆ, ಅದನ್ನು ಹಾಕಿ ಚೆನ್ನಾಗಿ ಮತ್ತು 1 ನಿಮಿಷ ಸಣ್ಣ ಉರಿಯಲ್ಲಿ ಹುರ್ಕೊಳ್ಬೇಕು. ಇಷ್ಟು ಮಾಡಿದರೆ ನೋಡಿ, ರುಚಿಕರವಾದ ಮೂಲಂಗಿ ಪಲ್ಯ ತಯಾರಾಗಿಬಿಡುತ್ತೆ. ಸ್ಟವ್ ಆಫ್ ಮಾಡಿ ಕೊನೆಯಲ್ಲಿ ರುಚಿಗೆ ತಕ್ಕ ಹಾಗೆ ನಿಂಬೆಹಣ್ಣಿನ ರಸ ಹಾಕಬೇಕಾಗತ್ತೆ. ಇದನ್ನು ಮಿಸ್ ಮಾಡಬೇಡಿ, ಹಾಕಿ. ಆದರೆ ನಿಮ್ಗೆ ಎಷ್ಟು ಬೇಕೋ ನೋಡಿಕೊಂಡು ರುಚಿಗೆ ತಕ್ಕ ಹಾಗೆ ಹಾಕ್ಕೊಳ್ಳಿ. ಇನ್ನು ಮಸಾಲೆ ನಾವು ರುಬ್ಬಿದ್ವಲ್ಲ ಆ ಟೈಮಲ್ಲಿ 4 ಎಸಳು ಬೆಳ್ಳುಳ್ಳಿನೂ ಬೇಕಾದರೆ ಹಾಕ್ಕೊಳ್ಬೋದು. ನಾನು ಬೆಳ್ಳುಳ್ಳಿ ಹಾಕಲಿಲ್ಲ. ಇದು ಚಪಾತಿ ಜೊತೆ, ಅನ್ನದ ಜೊತೆ ಎಲ್ಲ ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ. ಮೂಲಂಗಿ ಪಲ್ಯ ಅಂತ ಅನಿಸೋದೇ ಇಲ್ಲ. ಖಂಡಿತ ಟ್ರೈ ಮಾಡಿ. ನಿಮ್ಗೆ ಇಷ್ಟ ಆಯ್ತಾ ಅಂತ ಹೇಳಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.